ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ವಿಡಿಯೋ ಕೆಳಗಡೆ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ. ಮುಂದಿನ ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ಬಂದು ತಲುಪುತ್ತವೆ. ಥ್ಯಾಂಕ್ ಯು. ಕೊಂಡಿದ್ದೀನಿ ಇದಕ್ಕೆ ಈ ಬಟ್ಟೆ. ಇದರಲ್ಲಿ ಮೊದಲಿಗೆ ನಾವು ಅಳತೆ ಹಿಡಿಯೋ ಕ್ರಮನ ಹೇಗೆ ಅಂತ ನೋಡಬೇಕು. ಇದರಲ್ಲಿ 2 ಪೀಸ್ ಇದೆ ನೋಡಿ. ಸೊಂಟದ ಪೀಸು ನೋಡಿ, ಮೇಲಿನ ಸೊಂಟದ ಪೀಸು ಇದು ಒಂದು ಅಳತೆ ತಗೋಬೇಕು. ಮತ್ತು ಕಾಲು, ಇದು ಫುಲ್ ಕಾಲು ನೋಡಿ, ಇದು ತುಂಬ ಉದ್ದ ಇರುತ್ತೆ. ಇದಿಷ್ಟು ಉದ್ದನೂ ತಗೋಬೇಕು. ಓಕೆ, ಇದರಲ್ಲಿ ನೋಡಿ ಎಷ್ಟು ಕಾಲಿಂದು ಅಳತೆನ ಯಾವ ರೀತಿ ತಗೋಬೇಕು ಅನ್ನೋದನ್ನು ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಬಟ್ಟೆ ಇದು ಆರೆಂಜ್ ಕಲರ್ ಪುಷ್ಪಕ್ ಪ್ಯಾಂಟು. ಈಗ ಕಾಲಿನ ಅಳತೆಗಳು ನೋಡಿ, ಕಾಣುತ್ತಾ? ಕಾಲಿನ ಅಳತೆ. ಈಗ ಕಾಲಿನ ಅಳತೆ, ಕಾಲಿನ ಉದ್ದ ತಗೋಬೇಕು. ಎಲ್ಲಿಂದ? ಮೇಲಿಂದು ಪೀಸು ಬಿಟ್ಬಿಟ್ಟು, ಮೇಲಿನ ಪೀಸ್ ಬಿಟ್ಬಿಟ್ಟು ಇಲ್ಲಿಂದ ಫುಲ್ ತಗೋಬೇಕು. ಓಕೆ, ಇದು ಎಷ್ಟು ಉದ್ದ ಇದೆ ಅಷ್ಟುದ್ದ ನೋಡಿ. ಇದು ತುಂಬ ಉದ್ದ ಇದೆ, 49 ಇದೆ. ರೆಡಿ. 49 ಪ್ಲಸ್ 1.5 50 ಆಗುತ್ತೆ. 49 ಪ್ಲಸ್ 1.5 ಇಟ್ಕೋಬೇಕು. ಇದು ಬಾಟಮ್ ಇದೆಯಲ್ಲ ಅದಕ್ಕೆ. ನೆಕ್ಸ್ಟು ಬಾಟಮ್ ಅಗಲ ನೋಡಿ. ಈ ಬಾಟಮ್ ಅಗಲ ಇಲ್ಲಿ ನೋಡಿ, ಉಕ್ಸ್ ಹಾಕೋಕ್ಕೆ ನಾವು ಇದನ್ನು ಮಾಡಬೇಕು. ಆದ್ದರಿಂದ ಇದನ್ನು ತೆಕ್ಕೋಬೇಕು. ನೋಡಿ, ಇದು 5.5 ಇದೆ ಪ್ಲಸ್ 1.5. ಈ ಕಡೆ ಮಡಿಸಿ ಹೊಲ್ದಿದ್ದಾರಲ್ಲ ಅದಕ್ಕೆ 1.5 ನೋಡಿ. 5.5 ಪ್ಲಸ್ 1.5 7. ಇದು 49 ಪ್ಲಸ್ 1.5 50 ಆಗುತ್ತೆ. ಈಗ ಮೊಣಕಾಲಿನ ಉದ್ದ, ಮೊಣಕಾಲಿಂದ ನೋಡಿ ಇಲ್ಲಿಗೆ ಬರುತ್ತೆ. ಇದು 8.5 ಬರುತ್ತೆ. 8.5 ಪ್ಲಸ್ 1.5 10 ಇಟ್ಕೋಬೇಕು ಇದನ್ನು. ಓಕೆ, ಅದು ನೆಕ್ಸ್ಟ್ ಆಸನದ ಅಗಲ 15.5 ಪ್ಲಸ್ 1.5 17 ಬರುತ್ತೆ ನೋಡಿ. ಇಲ್ಲಿ 1.5 ಇಂಚ್ ಬಿಟ್ಕೊಂಡು ಇಲ್ಲಿಗೆ 15 ತಗೋಬೇಕು. 15.5 ಬರುತ್ತೆ. ಓಕೆ, ಇದಿಷ್ಟು ಅಗಲ. ನೆಕ್ಸ್ಟು ಆಸನದ ಅಗಲ ಆಯಿತು. ಆಸನದ ಇಳಿಕಲು, ಇಲ್ಲಿಂದ ಇಲ್ಲಿಗೆ ಎಷ್ಟು ಇಳಿಸಿದ್ದಾರೆ, ಇಲ್ಲಿ ಒಂದು ಸ್ವಲ್ಪ ಕಟ್ ಮಾಡಿರ್ತಾರೆ ಹಿಂಗೆ ಕ್ರಾಸು. ಅದನ್ನು ಇಲ್ಲಿಂದ ಇಲ್ಲಿಗೆ ಎಷ್ಟು ಇಳಿಸಿರ್ತಾರೆ ಅಂತ ನೋಡ್ಕೋಬೇಕು. ಅದು ಆಸನದ ಇಳಿಕಲು ಅಥವಾ ಡೀಪು. ಈ ಡೀಪ್ ಎಷ್ಟಿರುತ್ತೆ ಅಂತ. ಈ ಡೀಪು ನೋಡಿ, ಇಲ್ಲಿ 10 ಪ್ಲಸ್ 1.5 11 ಬರುತ್ತೆ. ಇಲ್ಲಿ ಕುಡೆ ಹೋಗಿದೆಯಲ್ಲ ಅದಕ್ಕೆ. ಇದು 10 ಇಲ್ಲಿಗೆ ಬರುತ್ತೆ ಪ್ಲಸ್ 1.5 11 ಬರುತ್ತೆ. ಓಕೆ, ನೋಡಿ. ನೆಕ್ಸ್ಟು ಮೊಣಕಾಲಿನ ಉದ್ದ ನೋಡಿ, ಇದು 23 ಇದೆ. 23ಕ್ಕೆ ನಾವು ತಗೊಂಡು ಇಲ್ಲಿ ಅಗಲ ತಗೋಬೇಕು. ಓಕೆ, ಇಲ್ಲಿ ಮೊಣಕಾಲಿನ ಉದ್ದ 23 ಇದೆ. ನೆಕ್ಸ್ಟು ಇದು ಕಾಲಿಂದ ಅಳತೆಗಳು ಫುಲ್ ಆಯಿತು. ಇವಾಗ ಇದು ಮೇಲಿನ ಸೊಂಟದ ಪೀಸು ಇದೆಯಲ್ಲ, ಇದ್ರ ಮೇಲ್ಗಡೆ ಹಚ್ಚಿರ್ತಾರಲ್ಲ ಇದ್ರದ್ದು ಅಳತೆ ತಗೋಬೇಕು. ಉದ್ದ 11 ಇಂಚ್ ಇದೆ ನೋಡಿ. ಇದೆಯಲ್ಲ, ಇದು ಮೇಲ್ಗಡೆ ಬಿಟ್ಕೋಬೇಕು. ಇದು ಅಷ್ಟನ್ನು ಆಮೇಲೆ ಇಲ್ಲಿ ತಗೋಬೇಕು ನೋಡಿ. ಇಲ್ಲಿಂದ ಇಲ್ಲಿಗಿದೆ. ಇದನ್ನ ಇದು ಮಾಡಿದರೆ 11 ಇಂಚ್ ಬರುತ್ತೆ ನೋಡಿರಿ. ಇಲ್ಲಿಗೆ ಬರಬೇಕು ಅಳತೆ. ಇದು ಈ ಕಡೆ ಮುಡಿಸ್ಕೊಂಡಿದೆಯಲ್ಲ, ಇದು ಈ ಕಡೆ ಮುಡಿಸ್ಕೊಳತ್ತೆ. ಅವಾಗ 11 ಇಂಚ್ ಬರುತ್ತೆ ನೋಡಿ ಇಲ್ಲಿಂದ. ಓಕೆ, ಇದು ಅಗಲ, ಸೊಂಟದ ಅಗಲ. ಇಲ್ಲಿ ಸೊಂಟದ ಅಗಲ ನೋಡಿ, ಇದು ಉದ್ದ 11 ಇಂಚು. ಸೊಂಟದ ಅಗಲ ಇದೆಯಲ್ಲ, ಇದು 20 ಇಂಚ್ ಇರುತ್ತೆ ನೋಡಿ. 20 ಇಂಚ್ ಇದೆ. ಪ್ಲಸ್ ಮಾಡ್ಕೋಬೇಕು, ಯಾಕೆಂದರೆ ಇಲ್ಲಿ ಓಪನ್ ಬಿಟ್ಟಿರ್ತೀವಲ್ಲ, ಇಲ್ಲೊಂದು ಸ್ವಲ್ಪ ಮಡಿಸ್ಕೋಬೇಕಾಗುತ್ತೆ. 20 ಇಂಚಿಗೆ 1 ಇಂಚು ಜಾಸ್ತಿ ಸೇರಿಸ್ಕೋಬೇಕು. 20 ಪ್ಲಸ್ 1 ಇಂಚು. ಇದು ಪ್ಲಸ್ ಎಲ್ಲ ಸೇರಿಸ್ಕೊಂಡು 11 ಇದೆ. 10 ಪ್ಲಸ್ 1.5 ಇದೆ. ಓಕೆ, ಇವಾಗ ಅಳತೆಗಳೆಲ್ಲ ತೆಗೆದಾಯಿತು. ಇದನ್ನು ತೆಗೆದಿಟ್ಬಿಟ್ಟು ಈಗ ಈ ಬಟ್ಟೆನಲ್ಲಿ ಈ ಮಾರ್ಕ್ಗಳನ್ನು, ಇವು ನಮ್ಮ ಮೆಜರ್ಮೆಂಟ್ ಎಲ್ಲ ಮಾರ್ಕ್ ಹಾಕಿ ಕಟ್ ಮಾಡಬೇಕು. ನೋಡಿ, ಇದು ಪ್ಯಾಂಟಿಗೋಸ್ಕರ ಇಷ್ಟು ಬಟ್ಟೆ ಕೊಟ್ಟಿದ್ದಾರೆ. ಇದು ಎಷ್ಟಿದೆ ಗೊತ್ತಾ? ಇದು 2 ಪದರದಲ್ಲಿದೆ ನೋಡಿ. 105 ಇದೆ. 105 ಅಂದರೆ 2 ಮೀಟ್ರ್ 10 ಸೆಂಟಿಮೀಟ್ರ್ ಇರುತ್ತೆ.
ಅಂದರೆ 2 ಮೀಟ್ರು 1 ಪಾಯಿಂಟ್ ಇದೆ. ಓಕೆ, ಇದನ್ನು ಯಾವ ರೀತಿ ಮಡಿಸ್ಕೋಬೇಕು ಅಂದರೆ ನೋಡ್ರಿ, ಇದು ದೊಡ್ಡ ಪನ್ನ ನೋಡಿ, ಇಷ್ಟೆಲ್ಲ ಇದೆ. ಇದು ಅಂಚು, ಅದು ಅಂಚು, ಇದು ಉದ್ದ. ಇದನ್ನು ಈ ಉದ್ದ ತಗೊಂಡ್ರೆ ಕಾಲಿನ ಉದ್ದ ಆಗಲ್ಲ. ಅದಕ್ಕೆ ಯಾವ ರೀತಿ ಈ ಪುಸ್ತಕ ಪ್ಯಾಂಟಿಗೆ ಮಡಿಸೋ ರೀತಿ ಏನು ಅಂದರೆ ಈ ಮೂಲೆಯಿಂದ ಮೂಲೆಗೆ ಮಡಿಸ್ಕೋಬೇಕು. ಓಕೆ, ಮೂಲೆಯಿಂದ ಮೂಲೆಗೆ ಮಡಿಸ್ಬೇಕು. ಈ ಥರ ತ್ರಿಕೋನ ಬರಬೇಕು. ಓಕೆ, ಕಾಲಿನ ಉದ್ದ ತಗೋಬೇಕು. ಆಮೇಲೆ ಆಸನದ ಅಗಲ ಫಸ್ಟ್ ತಗೋಬೇಕು. ಇದು ದೊಡ್ಡ ಅಳತೆ 15 ಇಂಚು, 15.5 ಇದೆಯಲ್ಲ ಅಗಲದಲ್ಲಿ, ಇದು ದೊಡ್ಡ ಅಳತೆ ನೋಡಿ. ಇಲ್ಲಿಂದ 15.5 ತಗೋಬೇಕು ನೋಡಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ, ಇದು 15.5 ಇಲ್ಲಿಗೆ ಬರುತ್ತೆ. ಈ ಅಂಚಿಗೆ ಈ ಅಗಲ ಸೆಟ್ ಆಗುತ್ತೆ 15.5. ಆ ಲೆವೆಲಿಗೆ ಇದನ್ನು ಇದು ಮಾಡ್ಕೋಬೇಕು. ಓಕೆ ನೋಡಿ, ಆಸನದ ಅಗಲ 15.5, ಇದು ಟಾಪಲ್ಲಿ ಬರುತ್ತೆ. ಈಗ ಇಲ್ಲಿಂದ ನಾವು ಕಾಲಿನ ಉದ್ದ ತಗೋಬೇಕು. ಇದು ಅಗಲ 15.5 ಬಂದಿದೆಯಲ್ಲ, ಇಲ್ಲಿಂದ ನಾವು ಕಾಲಿನ ಉದ್ದ ತಗೋಬೇಕು. ಕಾಲಿನ ಉದ್ದ ಎಷ್ಟಿದೆ? 49.5 ಇದೆ. 49 ಪ್ಲಸ್ 1.5 50 ನೋಡಿ. ಕಾಲಿನ ಉದ್ದ ನೋಡಿ, ಹಿಂಗೆ ಮಡಿಸ್ಕೊಂಡ್ರು ಕೂಡ ನಮಗೆ ಸಾಕಾಗಲ್ಲ. ಇವಾಗ ಎಷ್ಟು ಬರಬೇಕಾಗಿತ್ತು? ನಮಗೆ 50 ಬರಬೇಕಾಗಿತ್ತು ನೋಡಿ. ಈ ರೀತಿ ಕೂಡ ಮಡಿಸ್ಕೊಂಡ್ರು ಬರಲ್ಲ. ಆಗ ಏನು ಮಾಡಬೇಕು ಅಂತಂದರೆ, ಕಾಲಿನ ಉದ್ದ, ಕಾಲಿನ ಬಾಟಮ್ ಅಗಲ ಇದೆಯಲ್ಲ, ಅದನ್ನು ಫಸ್ಟ್ ತಗೋಬೇಕಾಗುತ್ತೆ. ಆ ರೀತಿ ಬರದೆ ಹೋದರೆ ಬಾಟಮ್ ಅಗಲ ಇಲ್ಲಿ ನೋಡ್ರಿ, 2 ಪದ್ರ ಇದೆ, 2 ಮಡಿಕೆ ಇದೆ, 4 ಪದ್ರ ಇದೆ, 1 2 3 4. ಇವಾಗ ಬಾಟಮ್ ಅಗಲ ಎಷ್ಟಿದೆ? 8.5 ಪ್ಲಸ್ 1.5 10 ಇಂಚು. ನಾಲ್ಕು ಪದ್ರ ಇರೋದನ್ನು ಕಂಪೇರ್ ಮಾಡಿಕೊಂಡು 10 ತಗೊಳ್ರಿ ನೀವು. ನೋಡಿ, ಇದು ಬಾಟಮ್ ಅಗಲ 10 ಇಂಚು ಇಲ್ಲಿದೆ. ಓಕೆ, ಈಗ ಕಾಲಿನ ಉದ್ದ ತಗೋಬೇಕು. ಈ ಕೆಳಭಾಗದಿಂದ ಮೇಲ್ಭಾಗಕ್ಕೆ ಎಷ್ಟು? 50 ಅಲ್ವಾ? 50.5 ನೋಡಿ, ಇದು 50.5. ಇದು ಕೆಳಭಾಗದ್ದು. ಮೇಲಕ್ಕೆ ತಗೋತಾ ಬರಬೇಕು ನೋಡಿ. ಇಲ್ಲಿ ಮೇಲಕ್ಕೆ ತಗೊಳ್ತಾ ಇದ್ದೀನಿ ನೋಡಿ, ಇಲ್ಲಿವರೆಗೂ ಬರುತ್ತೆ. ಇಲ್ಲಿವರೆಗೂ ಬರುತ್ತೆ. ಇಲ್ಲಿಗೆ ಏನು ಮಾಡಬೇಕು ಅಂತಂದರೆ, ನಾವು ಈ ಕ್ರಾಸ್ ಬಟ್ಟೆ ಇರುತ್ತಲ್ಲ, ಅದನ್ನು ಇಲ್ಲಿಗೆ ಜಾಯಿಂಟ್ ಮಾಡ್ಕೋಬೇಕು. ಈ ಅಗಲಕ್ಕೆ, ಇಲ್ಲಿಂದ ಇಷ್ಟು ಅಗಲಕ್ಕೆ ಕ್ರಾಸ್ ಬಟ್ಟೆನ ಜಾಯಿಂಟ್ ಮಾಡ್ಕೋಬೇಕು. ಆವಾಗ ಉದ್ದ ನಮಗೆ ಸಾಕಾಗುತ್ತೆ. ಓಕೆ, ಈ ರೀತಿ ಮೆಜರ್ಮೆಂಟ್ ಹಾಕೋದು. ಓಕೆ, ಇದು ಈ ಮೂಲೆ ಮಡಿಸ್ಕೊಂಡ್ರೂ ಕೂಡ ಉದ್ದ ಸಾಕಾಗಲ್ಲ ಇದು. ಆವಾಗ ಇಲ್ಲಿ ಕ್ರಾಸ್ ಜಾಯಿಂಟ್ ಬರುತ್ತೆ. ಓಕೆ, ಸುತ್ತಳತೆ ರೆಡಿ ಇದೆ ನೋಡಿ. ಇದು ಮೊಣಕಾಲಿಂದ ಇಲ್ಲಿ ನೋಡಿ, ಇದು ಆಸನದ ಸುತ್ತಳತೆ. ಇಲ್ಲಿ ಆಸನದ ಸುತ್ತಳತೆಗೆ ಹಿಂಗೆ ಕ್ರಾಸ್ ಬಟ್ಟೆ ಹಚ್ಚಬೇಕು. ಇಲ್ಲಿವರೆಗೂ ಹಿಂಗೆ ಬರುತ್ತೆ. ಆಮೇಲೆ ಇದು ಹಿಂಗೆ ಬರುತ್ತೆ. ಇವಾಗ ಬಟ್ಟೆ ಕಟ್ಟಿಂಗ್ ಮಾಡ್ಕೋಬೇಕು ನಾವು ನೋಡಿ. ಇಲ್ಲಿ ಇಷ್ಟು ಕಟ್ ಮಾಡ್ತೀವಿ, ಆಮೇಲೆ ಇಲ್ಲಿ ಕಟ್ ಮಾಡಿ ಇಷ್ಟು ಕಟ್ ಮಾಡ್ತೀವಿ. ಇನ್ನು ಮಿಕ್ಕಿದ್ದು ಇಲ್ಲಿಗೆ ಬಟ್ಟೆಗೆ ನಾವು ಹಚ್ಕೋಬೇಕಾಗುತ್ತೆ. ಈ ಬಟ್ಟೆನ ಹಚ್ಕೋಬೇಕಾಗುತ್ತೆ. ಇದಕ್ಕೆ ಕಟ್ಕೊಂಡು ಆಮೇಲೆ ಮಿಕ್ಕಿದ್ದನ್ನು ಹಚ್ಕೋಬೇಕಾಗುತ್ತೆ. ಓಕೆ, ಕಟ್ ಮಾಡ್ತಾ ಇದ್ದೀನಿ. ಮೇಲ್ಗಡೆ ಇದೆಯಲ್ಲ, ಇದಿಷ್ಟು ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ. ಇದಷ್ಟು ಕಾಲಿಗೆ ಬರುತ್ತೆ ಉದ್ದಕ್ಕೆ.
ಓಕೆ. ಈಗ ಅಲ್ಲಿ ಕ್ರಾಸ್ ಬಟ್ಟೆ ಮಾತ್ರ ಹಚ್ಕೋಬೇಕಾಗುತ್ತೆ. ಇದಿಷ್ಟೇ ಬಟ್ಟೆ ಇರೋದು. ಈ ಬಟ್ಟೆನಲ್ಲಿ ಮೇಲ್ಗಡೆ ಪೀಸ್ ತೆಕ್ಕೊಂಡು ಮಿಕ್ಕಿದ ಬಟ್ಟೆನ ಇಲ್ಲಿಗೆ ಕ್ರಾಸಾಗಿ ಹಚ್ಚಬೇಕಾಗುತ್ತೆ. ಇವಾಗ ಇದಿದೆ. ಸೊಂಟದ ಅಗಲ 20 + 1 ನೋಡಿ, ಇದು 20 + 1 ಇಲ್ಲಿಗೆ ಬರುತ್ತೆ. ಈಗ ಉದ್ದ 11 ಇಂಚು ನೋಡಿ, ಇಲ್ಲಿಗೆ 11 ಇಂಚ್ ಬರುತ್ತೆ. ನಾವು ಇದನ್ನು ಹಾಕೊಂಡಿದ್ದೀವಿ ನೋಡಿ. ಈ ಕಾರ್ನರಿಗೆ ಸಾಲದೆ ಹೋಗುತ್ತಲ್ಲ ಬಟ್ಟೆ, ಇದನ್ನು ಈ ಉಳಿದಿರುತ್ತಲ್ಲ ಈ ಕಡೆ, ಇದನ್ನು ಹಿಂಗೆ ಜಾಯಿಂಟ್ ಮಾಡಿಕೊಂಡು ಇಲ್ಲಿಗೆ ಸೆಲೆಕ್ಟ್ ಮಾಡ್ಕೋಬೇಕು. ಇದನ್ನು ಜಾಯಿಂಟ್ ಮಾಡಿಕೊಂಡು ಅಷ್ಟಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು. ನೋಡಿ, ಇದು ಕಾಲಿನ ಪೀಸು. ಇಲ್ಲಿ ಈ ಕಾರ್ನರು ಕಡಿಮೆ ಬಂದಿದೆ, ಅದಕ್ಕೆ ಈ ಪೀಸ್ ಹಚ್ಚಬೇಕಾಗುತ್ತೆ. ಇನ್ನೊಂದು ಪೀಸ್ ಉಳಿಯುತ್ತಲ್ಲ ಅದನ್ನು ನೋಡಿ ಇಲ್ಲಿಂದ ಹಚ್ಚಬೇಕಾಗುತ್ತೆ. ಇಲ್ಲಿಂದ ಹಚ್ಚಿದ್ದೀವಿ. ಇದು ಹೀಗೆ ಬರುತ್ತೆ. ಇದು ಒಂದು ಪೀಸು, ಇಲ್ಲಿ 4 ಪದ ಇದೆಯಲ್ಲ, ಇದು ಒಂದು ಪೀಸನ್ನು ಅಡ್ಜಸ್ಟ್ ಮಾಡಿಕೊಂಡು ಇಲ್ಲಿಗೆ ಹಚ್ಚಬೇಕಾಗುತ್ತೆ. ಹಚ್ಚಿ ನಾವು ಇದನ್ನು ಸ್ಕ್ವೇರ್ ಮಾಡ್ಕೋಬೇಕು. ಆಮೇಲೆ ಕಾಲ್ ಶೇಪು ಇದು ಫುಲ್ಲು ಬರುತ್ತೆ. ಓಕೆ, ಇದನ್ನು ಅಡ್ಜಸ್ಟ್ ಮಾಡಿ ಕಟ್ ಮಾಡಿಕೊಂಡು ನಾವು ಇದು ಮಾಡಬೇಕು. ಹಾಂ ನೋಡಿ, ಇದು ಬಾಟಮು. ಇದು ಉದ್ದ ಸಾಲದೆ ಹೋಗಿರೋದ್ರಿಂದ ಹಿಂಗೆ ಮಸಿ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿಂದ ಹೆಂಗೆ ಬಂತು, ಇಲ್ಲಿ ಜಾಯಿಂಟ್ ಮಾಡಿದ್ದೀನಿ. 4 ಪೀಸಿಗೆ ಜಾಯಿಂಟ್ ಮಾಡಿದ್ದೀನಿ ನೋಡಿ. ಇಲ್ಲಿ ಇವಾಗ ನೀಟಾಗಿ ಬಂತು ನೋಡಿ. ಓಕೆ, ಇದರಿಂದ ಇಲ್ಲಿಗೆ ನೀಟಾಗಿ ಬಂತು. ಇವಾಗ ನಾವು ಇಲ್ಲಿ ಈ ಶೇಪ್ ತೆಗಿಬೇಕು. ಇದು ಆಸನದ ಇರುತ್ತಲ್ಲ, ಈ ಶೇಪ್ ಕೊಟ್ಟು ಇದನ್ನು ಹಿಂಗೆ ಕೊಡ್ತಿದ್ರೆ ಇದು ಕರೆಕ್ಟ್ ಕಟ್ಟಿಂಗ್ ಆಗುತ್ತೆ. ಓಕೆ, ಈಗ ನೋಡಿ ಉದ್ದ ನೋಡಿ ಎಷ್ಟು ಬಂದಿದೆ. ಇದನ್ನು ಕ್ರಾಸ್ ಜಾಯಿಂಟ್ ಮಾಡೋದ್ರಿಂದ ನೋಡಿ 40 ಇಂಚು 49 ಹೆಂಗಿತ್ತು ಅದೇ ಥರನೇ ಬಂದಿದೆ, ಅಷ್ಟೇ ಉದ್ದ ಬಂದಿದೆ. ಓಕೆ, ಇದು ಮಾತ್ರ ಇಲ್ಲಿ ಕಟಿಂಗ್ ಮಾಡಿ ಇದನ್ನು ಜಾಯಿಂಟ್ ಮಾಡಬೇಕು. ಇದಾಯಿತಾ? ಇದು ಜಾಯಿಂಟ್ ನೋಡಿ, ಹಿಂಗೆ ಕ್ರಾಸ್ ಬಂದಿದೆ ನೋಡಿ, ಇದು ಕ್ರಾಸ್ ಬಂದಿದೆ. ಒಂದು ಸಲ ಹಚ್ಬಿಟ್ಟು ನೋಡಿ ಒಳಗಡೆ ಒಂದು ಸಲ ಹಚ್ಬಿಟ್ಟು ಮೇಲ್ಗಡೆ ಇಲ್ಲಿ ಎಷ್ಟು ಬಿಟ್ಟು ಪಾಯಿಂಟೆಡ್ ಒಳಗೆ ಹಾಕಿದ್ದೀನಿ. ಕಿನಾರೆ ಏನು ಹಾಕಿಲ್ಲ, ಪಾಯಿಂಟೆಡ್ ಒಳಗೆ ಹಾಕಿದ್ದೀನಿ. ಸಾಕು, ಇಷ್ಟು ಹಾಕಿದ್ದೆ. 2 4ಕ್ಕೆ ಹಿಂಗೆ ಜಾಯಿಂಟ್ ಮಾಡಿ ಆವಾಗ ಮೇಲ್ಗಡೆ ಇದು ಸ್ಕ್ವೇರ್ ಬರುತ್ತೆ. ಓಕೆ, ಇದಾಯಿತಾ? ಈಗ ನೆಕ್ಸ್ಟ್ ಮೇಲ್ಗಡೆ ಪೀಸು, ಅದಕ್ಕೂ ಕೂಡ ನೋಡಿ ಇದು 20 ಇಂಚಿದೆ. ಅದಕ್ಕೂ ಕೂಡ ಇಲ್ಲಿ ಕ್ರಾಸ್ ಜಾಯಿಂಟ್ ಮಾಡಿದ್ದೀನಿ. ಈ ಕಾರ್ನರ್ ಕಟ್ಟಾಗಿತ್ತಲ್ಲ ನೋಡಿ, ಒಳಗಡೆ ಹಚ್ಚಿ ಮೇಲ್ಗಡೆ ಪಾಯಿಂಟೆಡ್ಡಲ್ಲಿಗೆ ಹಾಕಿದ್ದೀನಿ, ಕಿನಾರೆನೂ ಹಾಕಿದ್ದೀನಿ. ಓಕೆ, ಕಿನಾರೆ ಪಾಯಿಂಟೆಡ್ 2 ಹಾಕಿದ್ದೀನಿ. ಇದು ಮೇಲ್ಗಡೆ ಪೀಸು, ಇದು ಕಾಲು. ಇದೆರಡೇ ನೀವು ಜಾಯಿಂಟ್ ಮಾಡಿ ಹೊಲಿದ್ರೆ ಇದು ಫುಲ್ ಪ್ಯಾಂಟ್ ಆಗುತ್ತೆ. ಓಕೆ, ಇವಾಗ ಇದನ್ನು ಏನು ಹೊಲಿಬೇಕು ಅಂತಂದರೆ ಈಗ ಹೇಳ್ತೀನಿ ನೋಡಿ. ಇದರಲ್ಲಿ ಇದು ಡಬ್ಬಲು ಸಿಂಗಲು ಹೊಲ್ದಂಗೆ ಇದನ್ನು ಮಡಿಸಿ ಹೊಲ್ಕೋಬೇಕು. ಎರಡು ಕಡೆಗೂ ಹೊಲ್ಕೊಂಡು ಇಷ್ಟು ದೂರ ಇಲ್ಲಿ ಒಂದು ಹುಕ್ಸ್ ಹಾಕಬೇಕಾಗತ್ತೆ. ಕಾಲನ್ನು ತೋರಿಸ್ಲಿಕ್ಕೆ ಬೇಕಲ್ಲ ಅದಕ್ಕೆ. ಆಮೇಲೆ ಬಾಟಮ್ ಮಾಡಬೇಕು. ಬಾಟಮ್ ಮಾಡಿ ಫುಲ್ ಕಾಲು ಅಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡ್ಕೊಂಬರ್ಬೇಕು. ಇಲ್ಲಿವರೆಗೂ ನೋಡಿ, ಈ ಮೂಲೆವರೆಗೂ ಜಾಯಿಂಟ್ ಮಾಡ್ಕೊಂಬರ್ಬೇಕು. ಆಮೇಲೆ ಹಿಂಭಾಗ ಮುಂಭಾಗ ಸೇರಿಸ್ಬೇಕು. ನಾನು ನಮಗೆ ತೋರಿಸ್ತೀನಿ. ಓಕೆ ನೋಡಿ, ಇದು ಕ್ರಾಸು ತೆಗೆದಿದ್ದೀನಿ. ಓಕೆ, ಇದು ಆಸನದ ಎಳೆಕಾಲು ಎಷ್ಟು, ಆಮೇಲೆ ಇದು, ಆಮೇಲೆ ಈ ಕಡೆ ಕಾಲು. ಓಕೆ, ಎಷ್ಟು ಕಟ್ ಮಾಡಿದ್ದೀನಿ ಕ್ರಾಸು. ಇದು ಮೇಲ್ಗಡೆದು ಇದು ಬರುತ್ತೆ ನೋಡಿ. ಮೇಲ್ಗಡೆ ಇದಕ್ಕೆ ಇದನ್ನು ಹಚ್ಬೇಕಲ್ಲ, ಆವಾಗ ಇದಿಷ್ಟು ಜಾಸ್ತಿ ಬರುತ್ತೆ. ಆವಾಗ ಇಲ್ಲಿಗೆ ಒಂದು 4 ನರಿಗೆ ಹಿಡಿಬೇಕು. ಅದನ್ನು
ಇನ್ಸರ್ಟ್ ಮಾಡಿ ಇದಕ್ಕೆ ಅಡ್ಜಸ್ಟ್ ಮಾಡಿ ಹೊಲಿಬೇಕು, ಆವಾಗ ಕರೆಕ್ಟಾಗಿ ಬರುತ್ತೆ. ಓಕೆ, ನೋಡಿ ಇಲ್ಲಿಂದ ಇಲ್ಲಿಗೆ ಬರುತ್ತೆ, ಇದಿಷ್ಟು ಜಾಸ್ತಿ ಬರುತ್ತೆ. ಇಲ್ಲಿ 3 ಎಲ್ಲ ಕಡೆಗೂ ಒಂದು 6 ಬರುತ್ತೆ, ಆ ಕಡೆ 6 ಇರುತ್ತೆ. ಓಕೆ, ನೋಡಿ ಇದು ಲಾಡಿ ಹೊಲ್ದಿದ್ದೀನಿ. ಇದು ನೋಡಿ ಜಾಯಿಂಟ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೇಲ್ಭಾಗದ ಪೀಸು ನೋಡಿ ಎರಡನ್ನು ಜೋಡಿಸ್ಕೊಂಡು ಈ ರೀತಿ ಜೋಡಿಸ್ಕೊಂಡು ನೋಡಿ ಇಲ್ಲಿವರೆಗೂ ಮಾತ್ರ ಒಂದು ನಿಲ್ಲಿಸ್ಬೇಕು. ನೋಡಿ ಇದು ಚೂಡಿ ಪ್ಯಾಂಟ್ ಕಾಲಿದೆ ನೋಡಿ, ಇದು ಕಾಲು, ಇಲ್ಲಿಂದ ಇಲ್ಲಿ ಕಾಲು, ಮೇಲ್ಗಡೆದು ಸೊಂಟದ ಪೀಸು ಆಯಿತಾ. ಈಗ ಕಾಲಿಂದು ಪೂರ್ಣ ಉದ್ದ ಎಷ್ಟಿದೆ? 36 ಇದೆ ನೋಡಿ. ಇಲ್ಲಿ ಅರ್ಧ ಇಂಚ್ ಇಟ್ಕೋಬೇಕು ಕೂಳೆನ. ಇಲ್ಲಿ 34.5 ಇದೆ, ಪ್ಲಸ್ 1.5 ಇಟ್ಕೋಬೇಕು ಈ ಬಾಟಮಿಗೋಸ್ಕರ. ನೋಡಿ ಇದು ಉದ್ದ ಬಾಟಮ್ ಮಾಡಿದ್ದಾರೆ, 4 ಹೊಲಿಗೆ ಹಾಕಿದಾರಲ್ಲ, ಅದಕ್ಕೆ 36 ಇಟ್ಕೋಬೇಕು ಪೂರ್ಣ ಉದ್ದ. ನೋಡಿ ಇಲ್ಲಿ ಪೂರ್ಣ ಉದ್ದ 36. ಓಕೆ, ರೆಡಿ. ನೋಡಿ ಇದು 34.5 ಬಂದಿದೆ, ಪ್ಲಸ್ 1.5 ಸೇರಿಸಿ 36 ಇಂಚು ಅಳತೆ ತಗೋಬೇಕು. ನೋಡಿ ಬಾಟಮ್ ಅಗಲ ನೆಕ್ಸ್ಟ್ ತಗೋಬೇಕಾಗಿರೋದು. ಬಾಟಮ್ ಅಗಲ ಇದು 9 ಇಂಚ್ ತಗೋಬೇಕಾಗುತ್ತೆ. ನೋಡಿ ಇಲ್ಲಿ 1.5 ಇಂಚು ಕೂಳೆಗೆ, ನೋಡಿ ಇಲ್ಲಿ 9 ಇದೆ. ಓಕೆ, 9 ಇಂಚ್ ಅಳತೆ ತಗೋಬೇಕು ಬಾಟಮ್ ಅಗಲನ. ನೆಕ್ಸ್ಟು ಮೊಣಕಾಲಿನ ಅಗಲ ಬರಲ್ಲ, ಇದು ಲೂಸ್ ಫಿಟ್ಟಿಂಗ್ ಇರೋದ್ರಿಂದ. ಈಗ ಆಸನದ ಅಗಲ ನೋಡಿ, ಇದು ಆಸನ ಆಗುತ್ತೆ, ಇಲ್ಲಿದೆಯಲ್ಲ ಇಲ್ಲಿಂದ ಇಲ್ಲಿಗೆ ಆಸನ ಆಗುತ್ತೆ. ಇದು ಬಟ್ಟೆ ಇದು ಪನ್ನ ಇರುತ್ತಲ್ಲ ಅದಷ್ಟು ಬರುತ್ತೆ, 20 ಇಂಚು. 20, 21 ಅಂದರೆ ಒಂದೊಂದು ಬಟ್ಟೆ ಒಂದೊಂದು ಅರ್ಧ ಇಂಚು ಜಾಸ್ತಿ ಇರುತ್ತೆ, ಆದ್ದರಿಂದ 20, 21 ತಗೋಬೇಕಾಗುತ್ತೆ. ಈಗ ನೆಕ್ಸ್ಟು ಸೊಂಟದ ಅಗಲ ನೋಡಿ, ಇದು ಇಲ್ಲಿಂದ ಇಲ್ಲಿಗೆ 11 ಇಂಚ್ ತಗೋಬೇಕಾಗುತ್ತೆ. ನೋಡಿ ಇದು ಇಲ್ಲಿಗೆ ಕೂಳೆಗೆ 1 ಇಂಚ್ ಹೋಗುತ್ತೆ, ಆದ್ದರಿಂದ ಇದು 11 ಇಂಚ್ ತಗೋಬೇಕಾಗುತ್ತೆ. ನಿಮಗೆ 4 ಮಡಿಕೆ ಮಾಡಿಸ್ತೀವಲ್ಲ, ಆದ್ದರಿಂದ 11 ಇಂಚು ಸೊಂಟದ ಅಗಲ ಇದೆ. ಈಗ ಆಸನದ ಡೀಪು ನೋಡಿ, ಇದು ಆಸನದ ಡೀಪು ನೋಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟು ನೇರ ಕಟ್ ಮಾಡಿ ಹಿಂಗೆ ಕ್ರಾಸ್ ಕಟ್ ಮಾಡೋದಕ್ಕೆ ಇದು ಕೂಡ 9 ಇಂಚ್ ಇರುತ್ತೆ. ಮೇಲೆ ಅರ್ಧ ಇಂಚ್ ಕೂಳೆ, ಇಲ್ಲಿ 9 ಇಂಚ್ ಇರುತ್ತೆ. ನೋಡಿರಿ ಆಸನದ ಡೀಪ್ 9 ಇಂಚು. ಸೊಂಟದ ಉದ್ದ ನೋಡಿ, ಇದು ಇಲ್ಲಿಂದ ಇಲ್ಲಿಗೆ ನೋಡಿ, ಇಲ್ಲಿ ಅರ್ಧ ಇಂಚು ಕೂಳೆಗೆ, ಮೇಲ್ಗಡೆ 1.5 ಇಂಚು ಮಡಿಸ್ಲಿಕ್ಕೆ, ಟೋಟಲಿ 11 ಇಂಚು ಬರುತ್ತೆ ಸೊಂಟದ ಉದ್ದ. ಇದಿಷ್ಟು ಅಳತೆನ ನೀವು ತಗೋಬೇಕಾಗುತ್ತೆ. ಇದಿಷ್ಟು ಅಳತೆ ತಗೊಂಡು ಮಾರ್ಕ್ ಹಾಕಿ ಕಟ್ ಮಾಡಬೇಕಾಗುತ್ತೆ, ಇದೇ ಅಳತೆ ಪ್ರಕಾರ. ನೋಡಿ ಚೂಡಿ ಪ್ಯಾಂಟನ್ನು ಇವತ್ತು ಪಾಠ ಮಾಡ್ತಾ ಇದ್ದೀನಿ. ಇದು ಕಾಲಿಂದ ಅಳತೆ, ಇದು ಮೆಜರ್ಮೆಂಟು. ಪೂರ್ಣ ಉದ್ದ 36 ಇದೆ, ಬಾಟಮ್ ಅಗಲ 9 ಇದೆ. ಮೊಣಕಾಲಿನ ಅಗಲ ಇಲ್ಲಿ ಬರಲ್ಲ, ಏಕೆಂದರೆ ಇದು ಲೂಸ್ ಫಿಟ್ಟಿಂಗ್ ಇರುತ್ತೆ. ಆಸನದ ಅಗಲ 21, ಸೊಂಟದ ಅಗಲ 11, ಆಸನದ ಡೀಪ್ 9, ಸೊಂಟದ ಉದ್ದ 11 ಅಂದರೆ 11 ಇಂಚು. ಇವೆಲ್ಲ ಇಂಚುಗಳು, ಮೇಲ್ಗಡೆ 2 ಗೀಟ್ ಹಾಕಿದರೆ ಇಂಚು ಅಂತ ಹೇಳ್ಕೊಟ್ಟಿದ್ದೆ ನಾನು. ಈಗ ನೆಕ್ಸ್ಟು ಈಗ ಕಟ್ ಮಾಡೋದನ್ನು ಹೇಳ್ತೀನಿ. ನೋಡಿ ಪೂರ್ಣ ಉದ್ದ ಇಲ್ಲಿ 36 ಇದೆ ನೋಡಿ, ಇಲ್ಲಿಂದ ಇಲ್ಲಿಗೆ 36. ಓಕೆ, ಇಲ್ಲಿಂದ ಇಲ್ಲಿಗೆ 36 ಇದೆ. ಬಾಟಮ್ ಅಗಲ 9 ನೋಡಿ, ಇಲ್ಲಿಂದ ಇಲ್ಲಿಗೆ 9 ಇದೆ. ಓಕೆ, ಇಲ್ಲಿ ಮಡಿಕೆ ಇದೆ, 4 ಪದ್ರ ಇದೆ, 2 ಮಡಿಕೆ ಇದೆ, 4 ಪದ್ರ ಇದೆ, 2 ಕಾಲಿಗೋಸ್ಕರ. ಓಕೆ, ಇದು 9 ಇಂಚು ಬಾಟಮ್ ಅಗಲ.
ಈಗ ಮೊಣಕಾಲಿನ ಅಗಲ ಬರಲ್ಲ ಅಂತ ಹೇಳಿದೆ. ಆಸನದ ಅಗಲ ನೋಡಿ, ಇದು ಇಲ್ಲಿಂದ ಇಲ್ಲಿಗೆ ಆಸನದ ಅಗಲ 21 ಇಂಚು. ಅಂದರೆ ಬಟ್ಟೆ ಎಷ್ಟು ಕನ್ನ ಇದೆಯೋ ಅಷ್ಟನ್ನು ಇಟ್ಕೊಂಡಿದ್ದೀವಿ, ಇಲ್ಲೇನು ಉಳಿಯಲ್ಲ. ಓಕೆ, ಈಗ ಸೊಂಟದ ಅಗಲ, ಇದು ಸೊಂಟದ ಅಗಲ ಮೇಲಕ್ಕೆ ಇನ್ನೊಂದು ಪೀಸ್ ಕಟ್ತೀವಲ್ಲ ಅದಕ್ಕೆ ಬರುತ್ತೆ. ಆಸನದ ಡೀಪ್ ಅಂದರೆ ನೋಡಿ, ಇಲ್ಲಿಂದ ಇಲ್ಲಿಗೆ 9 ಇಂಚು. ಇದು ನೇರ ಇರುತ್ತೆ. ಆಮೇಲೆ ಇಷ್ಟು ಕಟ್ ಮಾಡಿದರೆ ಇದು ಕಾಲು ಫುಲ್ ಆಗೋಯ್ತು. ಇಲ್ಲೆಲ್ಲ ನರ್ಗೆ ಬರುತ್ತೆ, ಅದು ಹೊಲೆಯುವಾಗ ತೋರಿಸ್ತೀನಿ ನೋಡಿ. ಇಷ್ಟು ಕಟ್ ಮಾಡಿ ಹಿಂಗೆ ಕಟ್ ಮಾಡಿ ಹಿಂಗೆ ಕಟ್ ಮಾಡಿದರೆ ಇದು ಫುಲ್ ಕಾಲಾಯಿತು. ಇದಿಷ್ಟೇ ಬಟ್ಟೆ ಇರೋದು ನೋಡಿ. ಇಷ್ಟು ಬಟ್ಟೆನಲ್ಲಿ ಮೇಲಿನ ಪೀಸ್ ಕಟ್ ಮಾಡಬೇಕಲ್ಲ ಸೊಂಟದ್ದು ನೋಡಿ. ಇಲ್ಲಿ ಇವಾಗ ಸೊಂಟದ ಅಗಲ ಬರುತ್ತೆ, ಇದು ಸೊಂಟದ ಅಗಲ 11 ಬರುತ್ತೆ. ಇದು ಉದ್ದ ಕೂಡ 11 ಬರುತ್ತೆ. ಇದಿಷ್ಟು ಬರುತ್ತೆ. ಬಟ್ ಇದೇನು ಮಾಡಬೇಕು ಅಂದರೆ ಇಲ್ಲಿ ಕಟ್ಟಾಗುತ್ತೆ ಬಟ್ಟೆ, ಇಷ್ಟು ಕಟ್ಟಾಗಿರುತ್ತಲ್ಲ, ಈ ಕ್ರಾಸ್ ಪೀಸನ್ನು ಇಲ್ಲಿ ಜಾಯಿಂಟ್ ಮಾಡಿಕೊಂಡು ನಾವು ಈ ಪೀಸನ್ನು ರೆಡಿ ಮಾಡ್ಕೋಬೇಕು. ಓಕೆ, ಇದಿಷ್ಟೇ ನೋಡಿ. ಇದಿಷ್ಟು ಕಟ್ ಮಾಡಿದರೆ 2 ಕಾಲಾಗುತ್ತೆ ಇದಷ್ಟು ಬಟ್ಟೆನಲ್ಲಿ. ಇದಿಷ್ಟು ಕ್ರಾಸು ಕಟ್ಟಿಂಗಲ್ಲಿ ಹೋಗ್ಬಿಟ್ಟಿರುತ್ತೆ. ಇದಿಷ್ಟು ಕಟ್ ಮಾಡ್ಕೊಂಡು ಈ ಕ್ರಾಸ್ ಪೀಸ್ ಇದೆಯಲ್ಲ ಇದನ್ನು ಇಲ್ಲಿಗೆ ಹಿಂಗೆ ಜಾಯಿಂಟ್ ಮಾಡಬೇಕು. ಓಕೆ, ಹಂಗೆ ಕಟ್ ಮಾಡಿ ಜಾಯಿಂಟ್ ಮಾಡ್ಕೋಬೇಕು ಅಷ್ಟೇ. ಇದು ಕಟ್ಟಿಂಗು. ನೋಡಿ, ಇದಷ್ಟು ಕಾಲು. ಓಕೆ, ಇನ್ನು ಮಿಕ್ಕಿದ್ದು ಇಷ್ಟೇ ಬಟ್ಟೆ. ಇಷ್ಟು ಬಟ್ಟೆನಲ್ಲಿ ನಾವು ಇದಿಷ್ಟು ಕಟ್ ಮಾಡಿದ್ವಾ. ಇವಾಗ ನೋಡಿ, ಇಲ್ಲಿಗೆ ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು ಇದನ್ನು ನೋಡಿ. ಇಷ್ಟು ಜಾಯಿಂಟ್ ಮಾಡಿಕೊಂಡು ಈ ಪೀಸನ್ನು ಮೇಲಕ್ಕೆ ಹಾಕೋಬೇಕು. ಇನ್ನು ಮಿಕ್ಕಿದ್ದನ್ನು ನಾವು ಲಾಡಿಗೆ ತಗೋಬೇಕು. ಓಕೆ ನೋಡಿ. ಹಾಂ ನೋಡಿ, ಇದು ಇಷ್ಟು ಕಟ್ಟಾಗಿ ಹೋಗಿದೆ. ಅದಕ್ಕೆ ಏನು ಮಾಡಬೇಕು, ಇದಿಷ್ಟು ಹಚ್ಚೋದಕ್ಕೆ ಬಿಟ್ಕೋಬೇಕು. ಇಷ್ಟು ಬಟ್ಟೆನ ಕಟ್ ಮಾಡ್ಕೋಬೇಕು. ಅದಕ್ಕೆ ಇದನ್ನು ಇಲ್ಲಿಗೆ ಜಾಯಿಂಟ್ ಮಾಡಿಬಿಟ್ಟು ಆಮೇಲೆ ಮೇಲ್ಗಡೆ ಪೀಸ್ ಮಾಡ್ಕೋಬೇಕು. ಇದಕ್ಕೆ ಇದಿಷ್ಟಕ್ಕೆ ಇಷ್ಟನ್ನ ನರ್ಗೆ ಹಿಡಿಬೇಕಾದ್ರೆ ಇಲ್ಲಿ ಫುಲ್ ನರ್ಗೆ ಇರುತ್ತೆ, ಇಷ್ಟಾಗಲ ಆಗುತ್ತೆ. ಇದು ಈ ರೀತಿ ಬರುತ್ತೆ. ಓಕೆ, ಇಷ್ಟೇ ಇದು ಕಟ್ಟಿಂಗು. ಹಾಂ ನೋಡಿ, ಇದನ್ನು ಕಟ್ ಮಾಡಿಕೊಂಡು ಇದನ್ನು ಜಾಯಿಂಟ್ ಮಾಡಿ ಲಾಡಿಗೆ ಹಾಕಬೇಕು ನೋಡಿ. ಇದನ್ನು ಜಾಯಿಂಟ್ ಮಾಡಿ ಲಾಡಿಗೆ ಹಚ್ಕೋಬೇಕು. ಇದರಲ್ಲಿ ಬಟ್ಟೆ ಏನು ವೇಸ್ಟೇಜೇ ಇಲ್ಲ.